ಉಡುಪಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ 6 ಮಂದಿ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರ ಪೋಷಕರಿಗೆ ಹಿಜಾಬ್ ಹಾಕದೆ ಬಂದು ವಿದ್ಯಾರ್ಥಿನಿಯರು ತರಗತಿಗೆ ಬರುವಂತೆ ವಿನಂತಿ ಮಾಡಲಾಗುವುದು. ಒಂದು ವೇಳೆ ಇದಕ್ಕೆ ಒಪ್ಪದಿದ್ದರೆ ಅವರಿಗೆ ಆನ್ಲೈನ್ ತರಗತಿ ಮಾಡಿ ಪರೀಕ್ಷೆಗೆ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗುವುದೆಂದು ಉಡುಪಿ ಶಾಸಕ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ರಘುಪತಿ ಭಟ್ ತಿಳಿಸಿದ್ದಾರೆ. ಉಡುಪಿಯಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸ್ಕಾರ್ಪ್ ವಿಚಾರವಾಗಿ ಸರ್ಕಾರ ಯಥಾಸ್ಥಿತಿ ಕಾಪಾಡುವಂತೆ ಹೊರಡಿಸಿದ ಆದೇಶದ ಸಂಬಂಧ ಮಂಗಳವಾರ ಕಾಲೇಜು ಅಭಿವೃದ್ಧಿ ಸಮಿತಿ ನಡೆಸಿದ ಸಭೆಯ ಬಳಿಕ ನಿವೃತ್ತ ಪೊಲೀಸ್ ಅಧಿಕಾರಿ ಜಿಎ ಬಾಬಾ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರು ಭೇಟಿ ಮಾಡಿ ಚರ್ಚಿಸಿದರು. ಆ ಬಳಿಕ ಕಾಲೇಜು ಅಭಿವೃದ್ಧಿ ಸಮಿತಿ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಎಂದು ಹೇಳಿದರು. ಯಾರದೋ ಕುಮ್ಮಕ್ಕಿನಿಂದ ಪೋಷಕರು ಮಕ್ಕಳ ಭವಿಷ್ಯ ಹಾಳು ಮಾಡುವುದು ಸರಿಯಲ್ಲ. ಕಾಲೇಜಿನಲ್ಲಿ ಶಿಸ್ತು ಎಂಬುದು ಅತ್ಯಗತ್ಯ. ಹಾಗಾಗಿ ಕಾಲೇಜು ಮತ್ತು ಮಕ್ಕಳ ಭವಿಷ್ಯದ ಹಿನ್ನೆಲೆಯಲ್ಲಿ ಪೋಷಕರು ಮಕ್ಕಳಿಗೆ ತಿಳಿ ಹೇಳಿ ಹಿಂದೆ ಇದ್ದ ಪದ್ಧತಿ ಮುಂದುವರಿಸಲು ಅವಕಾಶವನ್ನ ಕಲ್ಪಿಸಬೇಕು. ನಾವು ಯಾವುದೇ ಕಾರಣಕ್ಕೂ ಆ ಪದ್ಧತಿಯನ್ನ ಬದಲಾಯಿಸುವುದಿಲ್ಲ ಎಂದು ರಘುಪತಿ ಭಟ್ ಹೇಳಿದರು. ಪದವಿ ಪೂರ್ವ ಕಾಲೇಜಲ್ಲಿ ಹಿಜಾಬ್ನ ಬಗ್ಗೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರ ನಿನ್ನೆ ಒಂದು ಪರಿಹಾರವನ್ನು ಮಾಡಿದೆ. ಅಂದರೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಅತಿ ಶೀಘ್ರದಲ್ಲಿ ಯೂನಿಫಾರ್ಮ್ ಕೋಡ್ ಮತ್ತು ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮ್ ಇದು ಬೇಕಾ ಬೇಡವಾ, ಅದಕ್ಕೆ ಹೇಗಿರಬೇಕು ಅಂತ ಬೇರೆ ಬೇರೆ ಕೋರ್ಟ್ ಆರ್ಡರ್ಗಳನ್ನು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ನೋಡಿ ಒಂದು ಉನ್ನತ ಮಟ್ಟದ ಸಮಿತಿ ವರದಿ ಕೊಡ್ತದೆ. ಆ ವರದಿ ಕೊಡುವವರೆಗೆ ಈಗ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಏನು ಹಿಂದಿನಿಂದ ಪದ್ಧತಿ ಇತ್ತು ಯೂನಿಫಾರ್ಮ್ ಅಂತ ಹೇಳುವಂಥದ್ದು, ಯೂನಿಫಾರ್ಮ್ ಅಂತ ಹೇಳಿದರೆ ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಗೆದು ಕೂತ್ಕೊಳ್ಳುವಂಥದ್ದು, ಇದು ಕಂಟಿನ್ಯೂ ಆಗಬೇಕು ಅಂತ ಹೇಳುವಂಥ ಆದೇಶವನ್ನು ಕೊಟ್ಟಿದೆ. ಸೊ ಇದು ಸುಮ್ಮನೆ ಏನು ಅಂದರೆ ಒಂದು 6 ಜನ ಕ್ರಿಯೇಟ್ ಮಾಡಿದಂಥದ್ದು. ನಿನ್ನೆ ನಮ್ಮ ಸಭೆ ಆದ ನಂತರ ಮುಸ್ಲಿಂ ಮುಖಂಡರು ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿ ಮೀಟಿಂಗ್ ಆಗ್ತಾ ಇರುವಾಗಲೇ ಬಂದಿದ್ದಾರೆ. ಬಾವರವರ ನೇತೃತ್ವದಲ್ಲಿ, ಬೆಂಗಳೂರಿನ ಬಾವರವರ ನೇತೃತ್ವದಲ್ಲಿ ಮುಸ್ಲಿಂ ಒಕ್ಕೂಟದವರೆಲ್ಲ ಬಂದಿದ್ದಾರೆ. ಅವರಿಗೂ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಈ ಥರ ಕ್ರಿಯೇಟ್ ಮಾಡಬೇಡಿ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ಒಂದು ಬಿಟ್ಟರೆ ಮತ್ತು ಎಲ್ಲ ಕಾಲೇಜುಗಳಲ್ಲಿ ಅದು ಪ್ರಾರಂಭ ಆಗ್ತದೆ. ನಾವು ಅದು ಮಾತ್ರ ಪ್ರಾರಂಭ ಆದರೆ ನಮ್ಮ ಸಮಸ್ಯೆ ಇಲ್ಲ. ಇನ್ನೊಂದು ಕಡೆಯಿಂದ ಅದಕ್ಕೆ ಪ್ರತಿರೋಧವಾಗಿ ಕೇಸರಿ ಶಾಲು, ಕೇಸರಿ ಪೇಟ ಅಂತ ಹೇಳುವಂಥದ್ದೆಲ್ಲ ಶುರುವಾಗ್ತದೆ. ಅದು ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ವಿಎಸ್ಆಚಾರ್ಯರ ಕಾಲದಿಂದ ನಾವು ಕೋಮು ಸೌಹಾರ್ದತೆ ಉಡುಪಿಯ ಜಿಲ್ಲೆಯ ಗಡಿಗೆ ಎಂಟರ್ ಆಗ್ಲಿಕ್ಕೆ ಬಿಡಲಿಲ್ಲ, ಮುಲ್ಕಿಯ ಈಚೆಯೂ ಆಗ್ಲಿಕ್ಕೆ ಬಿಡಲಿಲ್ಲ, ದಕ್ಷಿಣದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಅದು ಮತ್ತೊಮ್ಮೆ ಅದಕ್ಕೆ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗ್ಬೋದು. ಹಾಗಾಗಿ ಈ ಸಣ್ಣ ವಿಷಯವನ್ನು ತಾವು ಮಾಡಬಾರ್ದು ಅಂತ ಮುಸ್ಲಿಂ ಮುಖಂಡರಲ್ಲಿ ವಿನಂತಿ ಮಾಡಿದ್ದೇವೆ. ಅವರು ಇವತ್ತು ಆ ಪೇರೆಂಟ್ಸ್ಗಳ ಹತ್ರ ಮತ್ತೊಮ್ಮೆ ಮಾತಾಡಿ ನಮ್ಮ ಹತ್ರ ಮತ್ತೆ ಇವತ್ತು ಅಥವಾ ನಾಳೆ ಒಳಗೆ ಭೇಟಿ ಆಗ್ತೇವೆ ಅಂತ ಹೇಳಿದ್ರೆ, ಅಂತೂ ಭಾಳ ಸ್ಪಷ್ಟ ನಿರ್ಧಾರ ಅಂತ ಹೇಳಿದ್ರೆ ಆ 6 ಮಕ್ಕಳು ಪೇರೆಂಟ್ಸನ್ನು ನಾಳೆ ನಮ್ಮ ಕರೆದಿದ್ದಾರೆ, ನಮ್ಮ ಪ್ರಾಂಶುಪಾಲರು ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ಆಗಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಇದು 1.5 ವರ್ಷ ಅವ್ರು ಮಾಡಿದ್ದಾರೆ. ಫಸ್ಟ್ ಇಯರ್ನವ್ರು 6 ತಿಂಗಳು ಮಾಡಿದ್ದಾರೆ. ಇನ್ನೊಂದು 1 ತಿಂಗಳು ಇರೋದು ಕ್ಲಾಸ್, ಆಮೇಲೆ ಎಕ್ಸಾಮ್ ಆಗ್ತದೆ. ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ. ಅವ್ರು ಕನ್ವಿನ್ಸ್ ಮಾಡಲಿಲ್ಲ, ಅವ್ರು ಒಪ್ಪಲಿಲ್ಲ ಅಂತಾದರೆ ಅವ್ರು ಹಿಜಾಬ್ ಹಾಕ್ಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ. ಅವರಿಗೆ ಬೇಕಾದರೆ ಆನ್ಲೈನ್ ಕ್ಲಾಸನ್ನು ನಿನ್ನೆ ಅದೇ ನಿರ್ಧಾರ ಆಗಿದೆ. ಅವರಿಗೆ ಬೇಕಾದರೆ ಅವ್ರು ಆನ್ಲೈನ್ ಕ್ಲಾಸೆಲ್ಲ ಮಾಡಿ ಅವರಿಗೆ ಎಕ್ಸಾಮಿಗೆ ಅವಕಾಶವನ್ನು ಕೊಡ್ತೇವೆ. ಯಾಕಂದರೆ ಅವರಿಗೆ ಇನ್ನೂ ಸಾಧ್ಯ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಇಯರ್ ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ಕೊಳ್ಳಿ. ಈ ವರ್ಷಕ್ಕೆ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡಿ ಅವರಿಗೆ ನೋಟ್ಸನ್ನು ಕೊಟ್ಟು ಅವರಿಗೆ ಎಕ್ಸಾಮಿಗೆ ಅವಕಾಶವನ್ನು ಕೊಡ್ತೇವೆ. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.